ದೇಶಕ್ಕೆ ಮಾದರಿಯಾಗಬೇಕಾಗಿದ್ದಂಥ ಸಿಲಿಕಾನ್ ಸಿಟಿ ಬೆಂಗಳೂರು ತನ್ನ ಅಭಿವೃದ್ಧಿಯ ದಾರಿಯನ್ನು ಮರೆತಂತೆ ಕಾಣಿಸ್ತಾ ಇದೆ. ಗ್ಯಾರಂಟಿ ಯೋಜನೆ ಮೂಲಕ ಉಚಿತ ಯೋಜನೆಗಳನ್ನು ನೀಡ್ತಾ ಇರುವ ಸರ್ಕಾರದ ಬಳಿ ಇರೋ ರಾಜ್ಯದಲ್ಲಿ ಹೆಣ ಸುಡೋಕ್ಕೂ ದುಡ್ಡು ಕೊಡಬೇಕಾದ ಸ್ಥಿತಿ ಇದೆ. ಅರೆ ಹೆಣ ಸುಡೋಕ್ಕೂ ಕಾಸಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್. ಎಂಥ ಸ್ಥಿತಿಗೆ ಬಂದಿದೆ ಐಟಿ ಸಿಟಿ ಬೆಂಗಳೂರು. ಅಂತ್ಯ ಸಂಸ್ಕಾರ ಮಾಡಲು ಅಡಿಗಡಿಗೂ ಲಂಚ, ಹೆಣಕ್ಕೂ ಕೊಡಬೇಕಂತೆ ಹಣ. ಇದು ತಂದೆಯ ಗೋಳು. ಹೆಣ ಸುಡೋಕು, ಡೆತ್ ಸರ್ಟಿಫಿಕೇಟ್ ಪಡೆಯೋಕು ಕಾಸು. ಫ್ರೀ ಫ್ರೀ ಫ್ರೀ, ನಿಮಗೂ ಫ್ರೀ, ನನಗೂ ಫ್ರೀ, ರಾಜಕೀಯ ನಾಯಕರಿಗೂ ಫ್ರೀ ಅಂತ ಗ್ಯಾರಂಟಿ ಯೋಜನೆ ಅನುಷ್ಠಾನ ಮಾಡಿದ ಸರ್ಕಾರದ ದೆಸೆಯಿಂದ ರಾಜ್ಯದಲ್ಲಿ ಹಣ ಕೊಟ್ಟು ಹೆಣ ಸುಡೋ ಸ್ಥಿತಿ ನಿರ್ಮಾಣವಾಗಿದೆ. ಅದು ಯಾವುದೋ ಹಳ್ಳಿಯ ಗುಡ್ಡಗಾಡು ಪ್ರದೇಶದಲ್ಲಿ ಅಲ್ಲ, ಹೆಮ್ಮರವಾಗಿ ಬೆಳೆದು ನಿಂತಿರುವ ಇಡೀ ದೇಶದ ಕಣ್ಮನ ಸೆಳೆದಿರುವ ಐಟಿ ಸಿಟಿ ಬೆಂಗಳೂರಿನಲ್ಲಿ. ಬೆಂಗಳೂರಿನಲ್ಲಿ ಹೆಣ ಸುಡೋದಕ್ಕೂ ಡೆತ್ ಸರ್ಟಿಫಿಕೇಟ್ ಪಡೆಯೋದಕ್ಕೂ ಹಣ ನೀಡಬೇಕು. ಮರಣ ಪತ್ರಕ್ಕಾಗಿ ಕಚೇರಿ ಅಲಿಯಬೇಕು ಅನ್ನೋ ಆರೋಪ ಕೇಳಿ ಬಂದಿದೆ. ಐಟಿ ಸಿಟಿಯಲ್ಲಿ ಹೆಣದಲ್ಲೂ ಹಣ ಮಾಡೋ ರೀತಿ ಗ್ರೇಟರ್ ಬೆಂಗಳೂರು ಅಧಿಕಾರಿಗಳ ವಿರುದ್ಧ ನಿವೃತ್ತ ನೌಕರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ಪುತ್ರಿಯ ಅಂತ್ಯ ಸಂಸ್ಕಾರದಲ್ಲಿ ಆಂಬ್ಯುಲೆನ್ಸ್ ಚಾಲಕರು ಮಾನವೀಯತೆ ಮರೆತರೆ, ಎತ್ತ ಪೊಲೀಸರು, ಸ್ಮಶಾನದ ಸಿಬ್ಬಂದಿ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳ ನೀಡಿದ ನೋವನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಲಿಂಕ್ಡ್ ಇನ್ನಲ್ಲಿ ಹಂಚಿಕೊಂಡಿದ್ದಾರೆ. ಭಾರತ ಪೆಟ್ರೋಲಿಯಂ ನಿಗಮದ ನಿವೃತ್ತ ಸಿಎಫ್ಒ ಕೆ ಶಿವಕುಮಾರ್ ಲಿಂಕ್ಡ್ ಇನ್ನಲ್ಲಿ ತಮ್ಮ ನೋವನ್ನ ಹಂಚಿಕೊಂಡಿದ್ದು, ಜನಸಾಮಾನ್ಯರ ಗತಿ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು 2 ದಿನದ ನಂತರ ಆ ಪೋಸ್ಟ್ ಅನ್ನ ಡಿಲೀಟ್ ಕೂಡ ಮಾಡಿದ್ದಾರೆ. ಇನ್ನು ಫ್ರೀ ಕೊಡುತ್ತಿರುವ ಸರ್ಕಾರದ ಆಡಳಿತದಲ್ಲಿ ಈ ರೀತಿ ಆಗಿರೋದ್ರ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ. ಕರ್ನಾಟಕ ಐಟಿ ಸಿಟಿ ಬುದ್ಧಿವಂತರ ರಾಜ್ಯ ಎಂಬ ಹೆಗ್ಗಳಿಕೆ ಇತ್ತು. ಇವತ್ತಿನ ಕರ್ನಾಟಕ ಬೇಡದ ವಿಚಾರಕ್ಕೆ ಚರ್ಚೆ ಆಗ್ತಿದೆ. ಕರ್ನಾಟಕದಲ್ಲಿ ಶಾಂತಿ ನೆಮ್ಮದಿ ಇಲ್ಲ ಅಂತ ಜಗತ್ತು ಜಾಹೀರಾಗ್ತಿದೆ ಅಂತ ಟೀಕೆ ಮಾಡಿದ್ರು. ಗ್ಯಾರಂಟಿಯ ಕಾರಣಕ್ಕೆ ಅಭಿವೃದ್ಧಿಗೆ ದುಡ್ಡಿಲ್ಲ, ಇಲ್ಲ ಅಭಿವೃದ್ಧಿಯಲ್ಲಿ ಕೂಡ ಪರ್ಸೆಂಟೇಜ್ ತಗೊಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ದುಡ್ಡು ಬಂದ್ರೆ ಅದರಲ್ಲೂ ಪರ್ಸೆಂಟೇಜು, ಬಾಕಿ ದುಡ್ಡು ಎಲ್ಲಿಂದ ಸಂಗ್ರಹ ಆಗಬೇಕು? ಮಂತ್ರಿಗಳು, ಶಾಸಕರು, ಕಾಂಗ್ರೆಸ್ಸಿನ ಎಲ್ಲರೂ ಕೂಡ ಅಧಿಕಾರಿಗಳನ್ನ ಕೇಳ್ತಾರೆ, ಅಧಿಕಾರಿಗಳು ಜನರನ್ನು ಸುಲಿಗೆ ಮಾಡ್ತಾರೆ. ಇದು ಕರ್ನಾಟಕದಲ್ಲಿ ನಡೀತಾ ಇರುವಂಥದ್ದು. ಅದಕ್ಕೆ ಯಾವುದೇ ಕೆಲಸಕ್ಕೆ ಹೋದರೂ ಕೂಡ ಕರ್ನಾಟಕದಲ್ಲಿ ದುಡ್ಡಿಲ್ಲದೆ ನಡೆಯೋದಿಲ್ಲ. ನೀವೇ ಒಂದ್ಸಾರಿ ಎಲ್ಲರೂ ರಿವ್ಯೂ ಮಾಡಿ, ಯಾವುದಾದ್ರೂ ಒಂದು ತಾಲೂಕು ಆಫೀಸಿಗೆ ಹೋಗಿ, BBMP ಕಚೇರಿಗೆ ಹೋಗಿ, ಇಲ್ಲ ಹಾಸ್ಪಿಟ್ಲಿಗೆ ಹೋಗಿ, ಎಲ್ಲಿಯಾದರೂ ನೋಡಿ. ನೀವು ಮೀಡಿಯಾ ಅಂತ ಹೋಗಬೇಡಿ, ಬೇರೆ ಜನಸಾಮಾನ್ಯರಾಗಿ ಹೋಗಿ. ಸಾಧ್ಯನೇ ಇಲ್ಲ, ದುಡ್ಡು ಕೊಡದೆ ಯಾವುದೇ ಕೆಲಸ ಕರ್ನಾಟಕ ರಾಜ್ಯದಲ್ಲಿ ಆಗಲ್ಲ. ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಪೊಲೀಸ್ ಇಲಾಖೆ ಆಗಿರಲಿ, ಯಾವುದೇ ಇಲಾಖೆ ಆಗಿರಲಿ, ಹಣ ತೆಗೆದುಕೊಳ್ಳೋದನ್ನ ಕಠಿಣವಾಗಿ ನೋಡ್ತೀವಿ. ಪೊಲೀಸ್ ಇಲಾಖೆಯಲ್ಲಿ ಎಂತಹ ಮಾಹಿತಿ ಬಂದ್ರೆ 1,000 ಆಗಿರಲಿ, 5,000 ಆಗಿರಲಿ, 500 ರೂಪಾಯಿನೇ ಆಗಿರಲಿ, ಹಣ ತೆಗೆದುಕೊಳ್ಳೋಣ ನಾವು ಪ್ರೋತ್ಸಾಹ ಮಾಡಲ್ಲ. ಕಠಿಣವಾಗಿ ಕ್ರಮಗಳನ್ನು ತೆಗೆದುಕೊಳ್ಳೋಕೆ ಡಿಜಿ ಅವರಿಗೆ ಈಗಾಗಲೇ ಸೂಚನೆ ನೀಡಲಾಗಿದೆ, ಅದನ್ನ ಕಾರ್ಯಗತ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಈ ಹಣ ತಗೊಳ್ಳೋ ವಿಚಾರದಲ್ಲಿ ಬಹಳ ಕಠಿಣವಾಗಿ ನೋಡ್ತೇವೆ. ಅದರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಯಾವುದೇ ರೀತಿ ಇಂಥ ಮಾಹಿತಿಗಳು ನಮಗೆ ಬಂದರೆ ಅದು 1,000 ರೂಪಾಯಿ ಇರ್ಬೋದು, 5,000 ರೂಪಾಯಿ ಇರ್ಬೋದು, 500 ರೂಪಾಯಿ ಇರ್ಬೋದು, ಹಣ ತಗೊಳ್ಳೋದ ಅದನ್ನು ನಾವು ಯಾವುದೇ ರೀತಿಯಲ್ಲಿ ಕೂಡ ಎನ್ಕರೇಜ್ ಮಾಡೋದಿಲ್ಲ. ಅದಕ್ಕಾಗಿ ನಾವು ಗೊತ್ತಾದ ತಕ್ಷಣ ಅವ್ರ ಮೇಲೆ ಕ್ರಮ ತಗೊಳ್ತೀವಿ, ಅವ್ರನ್ನ ಸಸ್ಪೆಂಡ್ ಮಾಡ್ತೀವಿ, ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡ್ತೀವಿ. ಮತ್ತು ಅವರು ನಿಜ ಅದು ಮಾಡಿರೋದು ಸತ್ಯ ಅಂತ ಗೊತ್ತಾದ ಮೇಲೆ ಅವ್ರನ್ನ ಎಲ್ಲಿವರೆಗೆ ಅಂದರೆ ಅವ್ರನ್ನ ಡಿಸ್ಮಿಸ್ ಕೂಡ ಮಾಡ್ತೀವಿ ಸರ್ವಿಸಿಂದ. ಒಟ್ನಲ್ಲಿ ರಾಜಕೀಯ ಟೀಕೆಗಳು ಏನೇ ಆಗಿರಲಿ, ಐಟಿ ಸಿಟಿ ಬೆಂಗಳೂರಿನಲ್ಲಿ ಈ ರೀತಿಯ ಅಮಾನವೀಯ ಸಂಗತಿಗಳು ಪದೇ ಮರುಕಳಿಸ್ತಿರೋದು, ಅದರಲ್ಲೂ ಹೆಣದಲ್ಲಿ ಹಣ ಮಾಡ್ತಿರೋದು ನಿಜಕ್ಕೂ ವಿಪರ್ಯಾಸವೇ ಸರಿ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.